ಹರೇ ಕೃಷ್ಣ. ಯಾವುದಾದ್ರೂ ಒಂದು ಆಚರಣೆ, ಒಂದು ಪದ್ಧತಿ ಅಳವಡಿಸ್ಕೊಳ್ಬೇಕು ಅಂತಂದರೆ ಮೊದಲು ಅದರ ಬಗ್ಗೆ ತಿಳ್ಕೊಂಡಿದ್ರೆ ಅದರ ಲಾಭ ಹೆಚ್ಚು. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ತುಂಬ ಪ್ರಶ್ನಾರ್ಥಿಗಳು ಮತ್ತು ಅನ್ವೇಷಣಾಕಾರರಾಗಿರ್ತಾರೆ. ಯಾವ ಅಭ್ಯಾಸನಾದರೂ ಸರಿ, ಒಂದು ಬಾರಿ ಕೇಳಿಯೇ ಕೇಳ್ತಾರೆ, ಇದು ಯಾಕೆ ಮಾಡಬೇಕು ಅಂತ. ಅದಕ್ಕೆ ದೊಡ್ಡವರು ಹೇಳೋ ಯೂನಿವರ್ಸಲ್ ಆನ್ಸರ್ ಒಂದೇ: ಮುಂಚೆಯಿಂದ ನಡ್ಕೊಂಡು ಬಂದಿದೆ, ಮುಂದುವರ್ಸ್ಕೊಂಡು ಹೋಗಬೇಕು ಅಷ್ಟೆ. ಇನ್ನು ತುಂಬ ಚರ್ಚೆ ವಿಷಯ ಅಂತಂದರೆ ನಾನ್ ವೆಜ್ ತಿನ್ನೋದು, ತಿನ್ನಬೇಕಾ ಬೇಡವಾ ಅಂತ. ಇನ್ನು ಆಹಾರ ಅನ್ನೋದು ದೇಹ ಅನ್ನೋ ಒಂದು ವಾಹನಕ್ಕೆ ಇಂಧನ ಅಷ್ಟೇ. ಅದಕ್ಕೂ ಇಷ್ಟೊಂದು ಚರ್ಚೆ ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಪಂಚದ ಉಗಮ ಆದಮೇಲೆ ಮನುಷ್ಯ ಅನಾಗರಿಕನಾಗಿದ್ದ. ಬುದ್ಧಿ ಬೆಳವಣಿಗೆ ಇರಲಿಲ್ಲ. ಹಸಿವು ಅನ್ನೋ ಒಂದು ವೇದನೆ ಶುರುವಾಗುತ್ತೆ. ಆಗ ಏನು ತಿನ್ನಬೇಕು ಬೇಡವೋ ಗೊತ್ತಿಲ್ಲ. ಆಗ ಕಣ್ಣಿಗೆ ಬಿದ್ದಿದ್ದು ಸಣ್ಣ ಪುಟ್ಟ ಜೀವಿಗಳು. ಬರುತ್ತಾ ನಾಗರಿಕತೆ ಬೆಳೆದಂತೆ ಕೃಷಿ ಚಟುವಟಿಕೆಗಳು ಆರಂಭ ಆಗ್ತವೆ. ಅಧ್ಯಯನಗಳು ಕೂಡ ಶುರುವಾಗ್ತವೆ. ವರ್ಗಗಳು ವಿಂಗಡಣೆ ಆದಂತೆ ಆಹಾರ ಪದ್ಧತಿ ಕೂಡ ಬೇರಾಗುತ್ತೆ. ಅದು ಸಸ್ಯಾಹಾರ ಮತ್ತು ಮಾಂಸಾಹಾರ ಎಂಬ ಎರಡು ವಿಭಾಗ ಆಗುತ್ತೆ. ಪುರಾಣಗಳ ಪ್ರಕಾರ ನೋಡೋದಾದರೆ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತವೆ. ಭಗವದ್ಗೀತೆಯಲ್ಲಿ ನೇರವಾಗಿ ಮಾಂಸಕ್ಕೆ ನಿಷೇಧವಿರದಿದ್ದರೂ ಯಾವ ಆಹಾರ ಯಾವ ಗುಣಗಳನ್ನು ಹೊಂದಿದೆ ಎಂಬುದನ್ನು 17ನೇ ಅಧ್ಯಾಯದ 8, 9 ಮತ್ತು 10ನೇ ಶ್ಲೋಕದಲ್ಲಿ ಕೃಷ್ಣ ವಿವರಿಸಿದ್ದಾರೆ. ಆಹಾರದಲ್ಲಿ ಅದರ ಗುಣಗಳಿಗೆ ತಕ್ಕಂತೆ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವೇ ಸಾತ್ವಿಕ, ರಾಜಸ ಮತ್ತು ತಾಮಸ. ಯೋಗಶಾಸ್ತ್ರದಲ್ಲೂ ಇದೇ ಉಲ್ಲೇಖ ಇದೆ. ತಾಮಸ ಗುಣ ಅದು ಇರುವುದು ಮಾಂಸದಲ್ಲಿ. ಇದು ಜಡತ್ವವನ್ನು ಹೊಂದಿದೆ. ಸತ್ತ ಪ್ರಾಣಿಯ ಅವಶೇಷ ಜಡತ್ವದ ಮೂಲವಾಗಿರುತ್ತದೆ. ರಾಜಸ ಗುಣ ಎಂದರೆ ಅತಿ ಚಟುವಟಿಕೆ ಹೊಂದಿರುವುದು, ಆದರೆ ಸಂತುಲತೆ ಹೊಂದದೇ ಇರುವುದು. ಇನ್ನು ಸಾತ್ವಿಕ ಗುಣ ಸಂಪೂರ್ಣ ಸಂತುಲತೆ, ಸಮತೋಲನ ಆಹಾರ. ಹೀಗಾಗಿ ಬ್ರಾಹ್ಮಣರು ತದೇಕ ಚಿತ್ತ ಹೊಂದುವುದಕ್ಕೆ ಸಾತ್ವಿಕ ಆಹಾರವನ್ನು ಆರಿಸಿಕೊಂಡರು. ಇನ್ನು ವಿಜ್ಞಾನದ ಪ್ರಕಾರ ನೋಡೋದಾದರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಉಂಟಾಗುತ್ತದೆ. ಯಾವುದೇ ಆಗಲಿ ಸಮತೋಲನದಲ್ಲಿದ್ದರೆ ದೇಹಕ್ಕೆ ಮನಸ್ಸಿಗೆ ಉತ್ತಮ. ಇದರ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಮಾಂಸದಲ್ಲಿ ಅತಿಯಾದ ಪ್ರೋಟೀನ್, ಅಮಿನೋ ಆಸಿಡ್, ವಿಟಮಿನ್ B12, ಐರನ್ ಆ್ಯಂಡ್ ಜಿಂಕ್ ಕಂಟೆಂಟ್, ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸಮತೋಲನದಲ್ಲಿ ಅವಶ್ಯಕತೆಗೆ ತಕ್ಕಂತೆ ಬಳಸಿದರೆ ಉತ್ತಮ. ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಸಸ್ಯಾಹಾರಕ್ಕಿಂತ ಮಾಂಸಾಹಾರದಲ್ಲಿ ಫೈಬರ್ ಕಂಟೆಂಟ್ ಇರದ ಕಾರಣ ಅದು ಜೀರ್ಣವಾಗಲು ಸುಮಾರು 4 ರಿಂದ 6 ಗಂಟೆ ಟೈಮ್ ತಗೊಳುತ್ತೆ. ಇದರಿಂದ ಮಲಬದ್ಧತೆ, ಆ್ಯಸಿಡಿಟಿ ಉಂಟಾಗಬಹುದು. ಕೆಂಪು ಮಾಂಸ ಮತ್ತು ಸಂಸ್ಕರಿಸಿದ ಮಾಂಸದಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಹಾಗೆ ಅತಿಯಾದ ಸೇವನೆಯಿಂದ ಕ್ಯಾನ್ಸರ್ ಕೂಡ ಉಂಟಾಗಬಹುದು. ಸಸ್ಯ ಮತ್ತು ಪ್ರಾಣಿಗಳಿಗೆ ಹೋಲಿಸಿದರೆ ಎರಡಕ್ಕೂ ಜೀವವಿದೆ. ಆದರೆ ಪ್ರಾಣಿಗಳಿಗೆ ನ್ಯೂರಾನ್ ಸಿಸ್ಟಮ್ ಇದೆ. ಅಂದರೆ ಯೋಚನಾ ಶಕ್ತಿ ಮತ್ತು ಎಮೋಷನ್ಸ್ ಕೂಡ ಇದೆ. ಮನುಷ್ಯ ಪ್ರಾಣಿನ ಕೊಂದು ತಿನ್ನೋದ್ರಿಂದ ಆ ಪ್ರಾಣಿಗಳಲ್ಲಿರುವ ಭಾವನೆಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಆಧ್ಯಾತ್ಮಿಕವಾಗಿ ಮುಂದುವರೆಯಲು, ಸ್ಥಿರತೆ, ಬದುಕಿನಲ್ಲಿ ಸಮತೋಲನ ಕಂಡುಕೊಳ್ಳಲು ಸಾತ್ವಿಕ ಆಹಾರ ಉತ್ತಮ. ಇದು ನನ್ನ ಭಾವನೆ. ಕೃಷ್ಣಾರ್ಪಣಮಸ್ತು.